ಅದು ಪುರಾಣ ಪ್ರಸಿದ್ಧವಾದಂಥ ಪಾವಿತ್ರ್ಯವಾದಂಥ ನದಿ. ದಕ್ಷಿಣ ಭಾರತದಲ್ಲಿ ಆ ನದಿ ಹರಿಯುತ್ತೆ. ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿಯಾಗಿರುವಂಥ ಆ ಪಾವಿತ್ರ್ಯ ನದಿಯ ಒಡಲಿಗೆ ಇವತ್ತು ವಿಷಪ್ರಾಶನವಾಗುತ್ತಿದೆ. ಆ ಭಾಗದ ಜನ ಹೈರಾಣಾಗಿ ಹೋಗಿದ್ದಾರೆ. ನದಿಯ ಒಡಲು ಕಲುಷಿತ ಆಗಿದ್ದು ಅವರೆಲ್ಲರನ್ನೂ ಕೂಡ ಬಾಧಿಸ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಲಬುರಗಿ ಜನ ಅದ್ಯಾವ ಪಾಪ ಮಾಡಿದ್ರೋ ಗೊತ್ತಿಲ್ಲ. ಮಳೆಗಾಲದಲ್ಲಿ ಭೀಮೆ ಪ್ರವಾಹಕ್ಕೆ ಉತ್ತರ ಕರ್ನಾಟಕ ಮಂದಿ ನಲುಗಿದ್ರು. ಬೇಸಿಗೆ ವೇಳೆ ನದಿ ಬತ್ತಿ ಹೋದ್ರು ಹೇಳೋರು ಕೇಳೋರು ಗತಿ ಇಲ್ಲ. ಇದೀಗ ಕಲಬುರಗಿ ಜೀವನಾಡಿಯಾಗಿರುವ ಭೀಮೆ ಒಡಲಿಗೆ ಕುತ್ತು ಬಂದಿದೆ. ನದಿ ನೀರು ಕುಡಿಯುವ ಜನರಿಗೂ ಆಪತ್ತು ಬಂದೊದಗಿದೆ. ಭೀಮೆಯ ಒಡಲು ಸೇರುತ್ತಿದೆ ಚರಂಡಿ ನೀರು. ಶುದ್ಧೀಕರಣ ಮಾಡದೆ ಕುಡಿಯುವ ನೀರು ಪೂರೈಕೆ. ನಿಜ, ಕೈ ಅನಿಸಿದ್ರು ಇದು ಕಟು ಸತ್ಯ. ಭೀಮೆ ಒಡಲಿಗೆ ಚರಂಡಿ ನೀರು ಸೇರಿ ಇಡೀ ನದಿಯನ್ನ ಮಲಿನಗೊಳಿಸುತ್ತಿದೆ. ಚರಂಡಿ ನೀರನ್ನ ಶುದ್ಧೀಕರಣ ಮಾಡದೆ ನದಿಗೆ ಬಿಡುತ್ತಿರೋದೇ ಇದಕ್ಕೆ ಪ್ರಮುಖ ಕಾರಣ. ದುರಂತ ಅಂದ್ರೆ ಕಪ್ಪು ನಾರುತ್ತಿರೋ ನೀರನ್ನ ಶುದ್ಧೀಕರಣ ಮಾಡದೆ ಆ ಭಾಗದ ಜನರಿಗೆ ಕುಡಿಯಲು ನೀಡುತ್ತಿದ್ದಾರಂತೆ. ಕಲಬುರಗಿ ಹೊರವಲಯದ ನಂದಿಕೂರು ಗ್ರಾಮದಲ್ಲಿನ ಎಸ್ಟಿಪಿ ಪ್ಲಾಂಟ್ನಲ್ಲಿ ನೀರನ್ನು ಶುದ್ಧಿಗೊಳಿಸದೆ ನದಿಗೆ ಹಾರಿಸುತ್ತಿದ್ದಾರಂತೆ. ಚರಂಡಿ ನೀರಿನ ಬಣ್ಣ ವಾಸನೆ ಹೋಗಲು ಬಳಸಬೇಕಾದ ಕ್ಲೋರಿನೇಷನ್ ಸಹ ಬಳಕೆ ಮಾಡುತ್ತಿಲ್ಲ. ನೀರು ಸಂಸ್ಕರಣೆ ಮಾಡಲು ಪುಣೆ ಮೂಲದ ಕಂಪನಿಗೆ ಪಾಲಿಕೆ ಟೆಂಡರ್ ನೀಡಿತ್ತು. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ನೀರು ಶುದ್ಧೀಕರಣ ಮಾಡುತ್ತಿಲ್ಲ. ಹೀಗಾಗಿ ಪಾಲಿಕೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ಪಾಲಿಕೆ ಆಯುಕ್ತರು ಪ್ರತಿಕ್ರಿಯಿಸಿದ್ದು ಹೀಗೆ. ನಂದಿಕೂರ್ ಹತ್ರ ಏನು ನಮ್ದು STP ಪ್ಲಾಂಟ್ ಅಂತ ನಾವು ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ನಮಗೆ ಇಲ್ಲಿ LNT ಅವರು ಕಂಪ್ಲೇಂಟ್ ಮಾಡಿದಾಗ ನಾನು ಮೇಯರ್ ಅವರು ಮತ್ತೆ ನಮ್ಮ ಇಂಜಿನಿಯರ್ಸ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಕೆಲವೊಂದು ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್ ಇರಬಹುದು ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ನಮ್ದು ಅಬ್ಸರ್ವೇಷನ್ ಇತ್ತು. ಸೊ ನಾವೇನ್ ಮಾಡಿದೀವಿ, ಫುಲ್ ಆಡಿಟೇ ಮಾಡಿಸಿದೀವಿ ಆ ಪ್ಲಾಂಟ್. ಆ ಆಡಿಟ್ ಅಲ್ಲಿ ನಮ್ಗೆ ಏನೇನು ನ್ಯೂನತೆಗಳು ಕಂಡು ಬಂದಿತ್ತು ಅದನ್ನ ತುರಂತ ರೆಕ್ಟಿಫೈ ಮಾಡಬೇಕು, ಇಲ್ಲಾಂದ್ರೆ ನಾವು ನಿಮ್ ವಿರುದ್ಧ ಯಾಕೆ FIR ಮಾಡಬಾರದು ಅಂತ ಹೇಳಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಆ ಕೆಲಸವನ್ನ ನಾವು ಅವರಿಗೆ ಮಾಡಕ್ಕೆ ಹೇಳಿದೀವಿ. ಕಲಬುರಗಿ ಭಾಗದ ಜನರ ಜೀವನಾಡಿ ಭೀಮೆಗೆ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾನೆ ಇದೆ. ಭೀಮೆ ಶುದ್ಧೀಕರಣ ಮಾಡಬೇಕು ಅಂತ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಆ ಭಾಗದ ಜನರಿಗೆ ಚರಂಡಿ ನೀರೇ ಪೂರೈಕೆ ಆಗ್ತಿದೆಯಂತೆ. ಇನ್ನಾದ್ರೂ ಪಾಲಿಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಅಂತ ಕಾದು ನೋಡಬೇಕು. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅದು ಪುರಾಣ ಪ್ರಸಿದ್ಧವಾದಂಥ ಪಾವಿತ್ರ್ಯವಾದಂಥ ನದಿ. ದಕ್ಷಿಣ ಭಾರತದಲ್ಲಿ ಆ ನದಿ ಹರಿಯುತ್ತೆ. ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿಯಾಗಿರುವಂಥ ಆ ಪಾವಿತ್ರ್ಯ ನದಿಯ ಒಡಲಿಗೆ ಇವತ್ತು ವಿಷಪ್ರಾಶನವಾಗುತ್ತಿದೆ. ಆ ಭಾಗದ ಜನ ಹೈರಾಣಾಗಿ ಹೋಗಿದ್ದಾರೆ. ನದಿಯ ಒಡಲು ಕಲುಷಿತ ಆಗಿದ್ದು ಅವರೆಲ್ಲರನ್ನೂ ಕೂಡ ಬಾಧಿಸ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಲಬುರಗಿ ಜನ ಅದ್ಯಾವ ಪಾಪ ಮಾಡಿದ್ರೋ ಗೊತ್ತಿಲ್ಲ. ಮಳೆಗಾಲದಲ್ಲಿ ಭೀಮೆ ಪ್ರವಾಹಕ್ಕೆ ಉತ್ತರ ಕರ್ನಾಟಕ ಮಂದಿ ನಲುಗಿದ್ರು. ಬೇಸಿಗೆ ವೇಳೆ ನದಿ ಬತ್ತಿ ಹೋದ್ರು ಹೇಳೋರು ಕೇಳೋರು ಗತಿ ಇಲ್ಲ. ಇದೀಗ ಕಲಬುರಗಿ ಜೀವನಾಡಿಯಾಗಿರುವ ಭೀಮೆ ಒಡಲಿಗೆ ಕುತ್ತು ಬಂದಿದೆ. ನದಿ ನೀರು ಕುಡಿಯುವ ಜನರಿಗೂ ಆಪತ್ತು ಬಂದೊದಗಿದೆ. ಭೀಮೆಯ ಒಡಲು ಸೇರುತ್ತಿದೆ ಚರಂಡಿ ನೀರು. ಶುದ್ಧೀಕರಣ ಮಾಡದೆ ಕುಡಿಯುವ ನೀರು ಪೂರೈಕೆ. ನಿಜ, ಕೈ ಅನಿಸಿದ್ರು ಇದು ಕಟು ಸತ್ಯ. ಭೀಮೆ ಒಡಲಿಗೆ ಚರಂಡಿ ನೀರು ಸೇರಿ ಇಡೀ ನದಿಯನ್ನ ಮಲಿನಗೊಳಿಸುತ್ತಿದೆ. ಚರಂಡಿ ನೀರನ್ನ ಶುದ್ಧೀಕರಣ ಮಾಡದೆ ನದಿಗೆ ಬಿಡುತ್ತಿರೋದೇ ಇದಕ್ಕೆ ಪ್ರಮುಖ ಕಾರಣ. ದುರಂತ ಅಂದ್ರೆ ಕಪ್ಪು ನಾರುತ್ತಿರೋ ನೀರನ್ನ ಶುದ್ಧೀಕರಣ ಮಾಡದೆ ಆ ಭಾಗದ ಜನರಿಗೆ ಕುಡಿಯಲು ನೀಡುತ್ತಿದ್ದಾರಂತೆ. ಕಲಬುರಗಿ ಹೊರವಲಯದ ನಂದಿಕೂರು ಗ್ರಾಮದಲ್ಲಿನ ಎಸ್ಟಿಪಿ ಪ್ಲಾಂಟ್ನಲ್ಲಿ ನೀರನ್ನು ಶುದ್ಧಿಗೊಳಿಸದೆ ನದಿಗೆ ಹಾರಿಸುತ್ತಿದ್ದಾರಂತೆ. ಚರಂಡಿ ನೀರಿನ ಬಣ್ಣ ವಾಸನೆ ಹೋಗಲು ಬಳಸಬೇಕಾದ ಕ್ಲೋರಿನೇಷನ್ ಸಹ ಬಳಕೆ ಮಾಡುತ್ತಿಲ್ಲ. ನೀರು ಸಂಸ್ಕರಣೆ ಮಾಡಲು ಪುಣೆ ಮೂಲದ ಕಂಪನಿಗೆ ಪಾಲಿಕೆ ಟೆಂಡರ್ ನೀಡಿತ್ತು. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ನೀರು ಶುದ್ಧೀಕರಣ ಮಾಡುತ್ತಿಲ್ಲ. ಹೀಗಾಗಿ ಪಾಲಿಕೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ಪಾಲಿಕೆ ಆಯುಕ್ತರು ಪ್ರತಿಕ್ರಿಯಿಸಿದ್ದು ಹೀಗೆ. ನಂದಿಕೂರ್ ಹತ್ರ ಏನು ನಮ್ದು STP ಪ್ಲಾಂಟ್ ಅಂತ ನಾವು ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ನಮಗೆ ಇಲ್ಲಿ LNT ಅವರು ಕಂಪ್ಲೇಂಟ್ ಮಾಡಿದಾಗ ನಾನು
ಮೇಯರ್ ಅವರು ಮತ್ತೆ ನಮ್ಮ ಇಂಜಿನಿಯರ್ಸ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಕೆಲವೊಂದು ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್ ಇರಬಹುದು ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ನಮ್ದು ಅಬ್ಸರ್ವೇಷನ್ ಇತ್ತು. ಸೊ ನಾವೇನ್ ಮಾಡಿದೀವಿ, ಫುಲ್ ಆಡಿಟೇ ಮಾಡಿಸಿದೀವಿ ಆ ಪ್ಲಾಂಟ್. ಆ ಆಡಿಟ್ ಅಲ್ಲಿ ನಮ್ಗೆ ಏನೇನು ನ್ಯೂನತೆಗಳು ಕಂಡು ಬಂದಿತ್ತು ಅದನ್ನ ತುರಂತ ರೆಕ್ಟಿಫೈ ಮಾಡಬೇಕು, ಇಲ್ಲಾಂದ್ರೆ ನಾವು ನಿಮ್ ವಿರುದ್ಧ ಯಾಕೆ FIR ಮಾಡಬಾರ್ದು ಅಂತ ಹೇಳಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಆ ಕೆಲಸವನ್ನ ನಾವು ಅವರಿಗೆ ಮಾಡಕ್ ಹೇಳಿದೀವಿ. ಕಲಬುರಗಿ ಭಾಗದ ಜನರ ಜೀವನಾಡಿ ಭೀಮೆಗೆ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾನೆ ಇದೆ. ಭೀಮೆ ಶುದ್ಧೀಕರಣ ಮಾಡಬೇಕು ಅಂತ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ರು ಯಾವುದೇ ಪ್ರಯೋಜನವಾಗ್ತಿಲ್ಲ. ಆ ಭಾಗದ ಜನರಿಗೆ ಚರಂಡಿ ನೀರೇ ಪೂರೈಕೆ ಆಗ್ತಿದೆಯಂತೆ. ಇನ್ನಾದ್ರೂ ಪಾಲಿಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಅಂತ ಕಾದು ನೋಡಬೇಕು. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅದು ಪುರಾಣ ಪ್ರಸಿದ್ಧವಾದಂತ ಪಾವಿತ್ರ್ಯವಾದಂತ ನದಿ. ದಕ್ಷಿಣ ಭಾರತದಲ್ಲಿ ಆ ನದಿ ಹರಿಯುತ್ತೆ. ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿಯಾಗಿರುವಂತ ಆ ಪಾವಿತ್ರ್ಯ ನದಿಯ ಒಡಲಿಗೆ ಇವತ್ತು ವಿಷಪ್ರಾಶನವಾಗುತ್ತಿದೆ. ಆ ಭಾಗದ ಜನ ಹೈರಾಣಾಗಿ ಹೋಗಿದ್ದಾರೆ. ನದಿಯ ಒಡಲು ಕಲುಷಿತ ಆಗಿದ್ದು ಅವರೆಲ್ಲರನ್ನೂ ಕೂಡ ಬಾಧಿಸ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಲಬುರಗಿ ಜನ ಅದ್ಯಾವ ಪಾಪ ಮಾಡಿದ್ರೋ ಗೊತ್ತಿಲ್ಲ. ಮಳೆಗಾಲದಲ್ಲಿ ಭೀಮೆ ಪ್ರವಾಹಕ್ಕೆ ಉತ್ತರ ಕರ್ನಾಟಕ ಮಂದಿ ನಲುಗಿದ್ರು. ಬೇಸಿಗೆ ವೇಳೆ ನದಿ ಬತ್ತಿ ಹೋದ್ರು ಹೇಳೋರು ಕೇಳೋರು ಗತಿ ಇಲ್ಲ. ಇದೀಗ ಕಲಬುರಗಿ ಜೀವನಾಡಿಯಾಗಿರುವ ಭೀಮೆ ಒಡಲಿಗೆ ಕುತ್ತು ಬಂದಿದೆ. ನದಿ ನೀರು ಕುಡಿಯುವ ಜನರಿಗೂ ಆಪತ್ತು ಬಂದೊದಗಿದೆ. ಭೀಮೆಯ ಒಡಲು ಸೇರುತ್ತಿದೆ ಚರಂಡಿ ನೀರು. ಶುದ್ಧೀಕರಣ ಮಾಡದೆ ಕುಡಿಯುವ ನೀರು ಪೂರೈಕೆ. ನಿಜ, ಕೈ ಅನಿಸಿದ್ರು ಇದು ಕಟು ಸತ್ಯ. ಭೀಮೆ ಒಡಲಿಗೆ ಚರಂಡಿ ನೀರು ಸೇರಿ ಇಡೀ ನದಿಯನ್ನ ಮಲಿನಗೊಳಿಸುತ್ತಿದೆ. ಚರಂಡಿ ನೀರನ್ನ ಶುದ್ಧೀಕರಣ ಮಾಡದೆ ನದಿಗೆ ಬಿಡುತ್ತಿರೋದೇ ಇದಕ್ಕೆ ಪ್ರಮುಖ ಕಾರಣ. ದುರಂತ ಅಂದ್ರೆ ಕಪ್ಪು ನಾರುತ್ತಿರೋ ನೀರನ್ನ ಶುದ್ಧೀಕರಣ ಮಾಡದೆ ಆ ಭಾಗದ ಜನರಿಗೆ ಕುಡಿಯಲು ನೀಡುತ್ತಿದ್ದಾರಂತೆ. ಕಲಬುರಗಿ ಹೊರವಲಯದ ನಂದಿಕೂರು ಗ್ರಾಮದಲ್ಲಿನ STP ಪ್ಲಾಂಟ್ನಲ್ಲಿ ನೀರನ್ನು ಶುದ್ಧಿಗೊಳಿಸದೆ ನದಿಗೆ ಹಾರಿಸುತ್ತಿದ್ದಾರಂತೆ. ಚರಂಡಿ ನೀರಿನ ಬಣ್ಣ ವಾಸನೆ ಹೋಗಲು ಬಳಸಬೇಕಾದ ಕ್ಲೋರಿನೇಷನ್ ಸಹ ಬಳಕೆ ಮಾಡುತ್ತಿಲ್ಲ. ನೀರು ಸಂಸ್ಕರಣೆ ಮಾಡಲು ಪುಣೆ ಮೂಲದ ಕಂಪನಿಗೆ ಪಾಲಿಕೆ ಟೆಂಡರ್ ನೀಡಿತ್ತು. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ನೀರು ಶುದ್ಧೀಕರಣ ಮಾಡುತ್ತಿಲ್ಲ. ಹೀಗಾಗಿ ಪಾಲಿಕೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ಪಾಲಿಕೆ ಆಯುಕ್ತರು ಪ್ರತಿಕ್ರಿಯಿಸಿದ್ದು ಹೀಗೆ. ನಂದಿಕೂರ್ ಹತ್ರ ಏನು ನಮ್ದು STP ಪ್ಲಾಂಟ್ ಅಂತ ನಾವು ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ನಮ್ಗೆ ಇಲ್ಲಿ L&T ಅವರು ಕಂಪ್ಲೇಂಟ್ ಮಾಡಿದಾಗ ನಾನು ಮೇಯರ್ ಅವರು ಮತ್ತೆ ನಮ್ಮ ಇಂಜಿನಿಯರ್ಸ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಕೆಲವೊಂದು ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್ ಇರಬಹುದು ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ನಮ್ದು ಅಬ್ಸರ್ವೇಷನ್ ಇತ್ತು. ಸೊ ನಾವೇನ್ ಮಾಡಿದೀವಿ, ಫುಲ್ ಆಡಿಟೇ ಮಾಡಿಸಿದೀವಿ ಆ ಪ್ಲಾಂಟ್. ಆ ಆಡಿಟ್ ಅಲ್ಲಿ ನಮ್ಗೆ ಏನೇನು ನ್ಯೂನತೆಗಳು ಕಂಡು ಬಂದಿತ್ತು ಅದನ್ನ ತುರಂತ ರೆಕ್ಟಿಫೈ ಮಾಡಬೇಕು, ಇಲ್ಲಾಂದ್ರೆ ನಾವು ನಿಮ್ ವಿರುದ್ಧ ಯಾಕೆ FIR ಮಾಡಬಾರ್ದು ಅಂತ ಹೇಳಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಆ ಕೆಲಸವನ್ನ ನಾವು ಅವರಿಗೆ ಮಾಡಕ್ ಹೇಳಿದೀವಿ. ಕಲಬುರಗಿ ಭಾಗದ ಜನರ ಜೀವನಾಡಿ ಭೀಮೆಗೆ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾನೆ ಇದೆ. ಭೀಮೆ ಶುದ್ಧೀಕರಣ ಮಾಡಬೇಕು ಅಂತ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ರು ಯಾವುದೇ ಪ್ರಯೋಜನವಾಗ್ತಿಲ್ಲ. ಆ ಭಾಗದ ಜನರಿಗೆ ಚರಂಡಿ ನೀರೇ ಪೂರೈಕೆ ಆಗ್ತಿದೆಯಂತೆ. ಇನ್ನಾದ್ರೂ ಪಾಲಿಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಅಂತ ಕಾದು ನೋಡಬೇಕು. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.